ನಮಸ್ತೆ. ನಾನು ಉಷಾ. ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ಈ ವಾರದ ಅಂದರೆ ಏಪ್ರಿಲ್ 19ರಿಂದ ಏಪ್ರಿಲ್ 25ರವರೆಗಿನ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆ ದಿನಗಳು ತರುವಂತಹ ಅದೃಷ್ಟದ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೀವಿ. ಯಾವುದೇ ತಿಂಗಳಲ್ಲಿ ನೀವು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿದವರ ವಾರ ಭವಿಷ್ಯ ಇದಾಗಿದೆ. ಈ ವಾರ ನಿಮಗೆ ಹೊಸ ಅವಕಾಶಗಳು ಒದಗಿ ಬರುತ್ತೆ. ಎಲ್ಲವನ್ನ ಮಾಡಿಯೇ ತೀರುತ್ತೇನೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ನಿಮ್ಮ ಕೆಲಸಕ್ಕೆ ನಿಮ್ಮನ್ನು ಎಲ್ಲರೂ ಹೊಗಳೋ ಥರ ಆಗತ್ತೆ, ಹೊಗಳ್ತಾರೆ. ವರಮಾನ, ಹಣ ಬರುವ ಲಾಭವಾಗುವ ಸಾಧ್ಯತೆ ಜಾಸ್ತಿ ಇದೆ. ಶಾಂತವಾದ ಮನಸ್ಥಿತಿಯಲ್ಲಿ ಎಲ್ಲವನ್ನ ಪಡ್ಕೊಳ್ಳಿ, ಇರಿ, ಒಳ್ಳೆಯದು ಅಂತ ತಿಳಿಸುತ್ತೆ. ಮುಂದಿನದ್ದು ಯಾವುದೇ ತಿಂಗಳ 2, 11, 20, 29ನೇ ತಾರೀಕು ಜನಿಸಿದವರ ವಾರ ಭವಿಷ್ಯ ಇದಾಗಿರುತ್ತೆ. ಈ ವಾರ ನಿಮ್ಮ ಮನಸ್ಸು ದ್ವಂದ್ವ ಮನಸ್ಥಿತಿಯಲ್ಲಿರುತ್ತೆ. ಆದರೆ ಯಾವುದು ಸರಿ, ಯಾವುದು ತಪ್ಪು, ನಾನು ಮಾಡ್ತಿರೋದು ಸರಿಯಾಗಿದೆಯಾ ಎಂಬ ಪ್ರಶ್ನೆಗಳು ನಿಮ್ಮಲ್ಲಿ ಕಾಡುತ್ತೆ. ನಿಮ್ಮ ಪರಿವಾರದವರೊಂದಿಗೆ ಕೂತ್ಕೊಂಡು ಮಾತನಾಡಿ, ಅವರ ಸಲಹೆನ ಪಡ್ಕೊಳ್ಳಿ. ನಿಮಗೆ ಅವರ ಬೆಂಬಲ, ಸಹಾಯ ಸಾಕಷ್ಟು ಹೆಲ್ಪನ್ನು ಮಾಡುತ್ತೆ. ನಿಮ್ಮ ಸಂಗಾತಿಯ ಬೆಂಬಲ ಬಹಳ ಒಳ್ಳೆಯದು ಅಂತ ಭವಿಷ್ಯ ತಿಳಿಸ್ತಾ ಇದೆ. ಮುಂದಿನದ್ದು ಯಾವುದೇ ತಿಂಗಳ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿದವರ ವಾರ ಭವಿಷ್ಯ ಹೀಗಿದೆ. ಕಲಿಕೆಗೆ, ವಿದ್ಯೆಗೆ ಅನುಕೂಲಕರವಾಗಿದೆ ಈ ವಾರ. ಆರ್ಟಿಸ್ಟ್ಗಳಿಗೆ ಒಳ್ಳೆಯ ದಿನಗಳಾಗಿದೆ. ದೇವರ ಪ್ರೇರಣೆಯಾಗಲಿದೆ, ಆಶೀರ್ವಾದ ಸಿಗಲಿದೆ. ನಿಮ್ಮ ಎಲ್ಲ ಕೆಲಸಗಳು ಸುಗಮಗೊಳ್ಳಲಿದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ. ಮುಂದುವರೆದು ಯಾವುದೇ ತಿಂಗಳ ಈ ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಈ ವಾರ ಭವಿಷ್ಯ 4, 13, 22, 31ನೇ ತಾರೀಕು. ಜೀವನದಲ್ಲಿ ಹಠಾತ್ತಾಗಿ ಬದಲಾವಣೆಗಳನ್ನು ಕಾಣಬಹುದು. ಈ ವಾರದಲ್ಲಿ ನೀವು ನೋಡುತ್ತೀರಿ, ಇವನ್ನೆಲ್ಲ ಬದಲಾವಣೆಗಳನ್ನು ಗಮನಿಸ್ತೀರಾ. ಬೇರೆಯವರೊಂದಿಗೆ ವ್ಯವಹಾರದಲ್ಲಿ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ. ಮಾತೆ ಮುಳ್ಳಾಗಬಾರದು ಅಲ್ವಾ? ಅವಶ್ಯಕತೆ ಇದ್ದರೆ ಮಾತ್ರ ಖರ್ಚು ಮಾಡಿ ಅನ್ನೋದು ತಿಳಿಸ್ತಾ ಇದೆ. ಹಾಗೆಯೇ ಮುಂದುವರೆದು ಯಾವ ತಿಂಗಳಲ್ಲೇ ಆಗಲಿ ಈ ಡೇಟ್ಗಳಲ್ಲಿ ಹುಟ್ಟಿದವ್ರಿಗೆ ಈ ವಾರದ ಭವಿಷ್ಯ ಆಗಿದೆ. 5, 14, 23 ಈ ಡೇಟಲ್ಲಿ ಹುಟ್ಟಿದವರಿಗೆ ನಿಮ್ಮ ವ್ಯಾಪಾರ, ಕೆಲಸದಲ್ಲಿ ಯಶಸ್ಸು ಕಾಣುತ್ತೀರಿ. ಹೊಸ ಜನ, ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಬುದ್ಧಿವಂತಿಕೆ ಎಲ್ಲವನ್ನ ಗೆಲ್ಲುವ ಶಕ್ತಿ ಕೊಡ್ತಾ ಇದೆ ಈ ವಾರ. ನೀವು ಪ್ರವಾಸ ಕೂಡ ಹೋಗಬಹುದು, ಸಾಧ್ಯತೆ ಇದೆ ಅಂತ ತಿಳಿಸ್ತಾ ಇದೆ. ಒಳ್ಳೆಯದಾಗಲಿ ನಿಮಗೆ. ಮುಂದಿನದ್ದು ಯಾವುದೇ ತಿಂಗಳ 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಹುಟ್ಟಿದವರ ವಾರ ಭವಿಷ್ಯ ಆಗಿರುತ್ತೆ. ಇದು ಸಂತೋಷವಾಗಿ ಇರುವಂತಹ ವಾರ ಇದಾಗಿದೆ. ಪ್ರೀತಿಯ ವಿಷಯದಲ್ಲಿ ನಿಮಗೆ ಖುಷಿ ಕೊಡುವಂಥ ಉತ್ತರ ಬರುತ್ತೆ. ನಿಮಗೆ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ತಗೋಬೋದು. ಕೆಲವರು ಕಾರು, TV, ಗಾಡಿ ಹೀಗೆ ಕೊಂಡುಕೊಳ್ಳಬಹುದು. ಆರ್ಟಿಸ್ಟ್ಗಳಿಗೆ ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ ಈ ವಾರ. ಮುಂದುವರೆದು 7,
16-25ನೇ ತಾರೀಕು ಹುಟ್ಟಿದವರ ವಾರ ಭವಿಷ್ಯ ಇದು. ದೇವರು, ಧ್ಯಾನ, ನಾನು ಯಾರು, ಏಕೆ ಹುಟ್ಟಿದ್ದೇನೆ, ಹುಟ್ಟಿನ ಉದ್ದೇಶ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ನಡೀತಾ ಇದೆ. ಮನಸ್ಸಿನ ಶಾಂತಿಯ ಕಡೆಗೆ ನಿಮ್ಮ ಮನಸ್ಸು ಓಡ್ತಾ ಇದೆ. ಹಿತಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ ಅನ್ನೋದು ಮೆಸೇಜ್ ಆಗಿದೆ. ಹಾಗೆಯೇ ಮುಂದುವರೆದಂತೆ ಯಾವುದೇ ತಿಂಗಳಿನ 8, 17, 26ನೇ ತಾರೀಕು ಜನಿಸಿದವರ ವಾರ ಭವಿಷ್ಯ. ನೀವು ಇಷ್ಟು ದಿನಗಳಿಂದ ಪಟ್ಟ ಕಷ್ಟಕ್ಕೆ ಉತ್ತರ, ಅದಕ್ಕೆ ಫಲ ಸಿಗಲಿದೆ. ಆಸ್ತಿಯ ವಿಚಾರದಲ್ಲಿ ಎಲ್ಲ ರೀತಿಲೂ ನೀವು ಹೊಸದು ಕೊಡ್ತಾ ಇರ್ಬೋದು ಅಥವಾ ಮಾರಾಟಕ್ಕಿಟ್ಟಿರ್ಬೋದು, ಅದು ಲಾಭವನ್ನು ತಂದುಕೊಡುತ್ತೆ, ಶುಭವಾಗುತ್ತೆ. ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿ, ಶನಿ ಮಹಾತ್ಮನನ್ನು ಆರಾಧಿಸಿ, ಒಳ್ಳೆಯದಾಗಲಿ. ಮುಂದುವರೆದು ಯಾವುದೇ ತಿಂಗಳಿನ 9, 18, 27ರಂದು ಜನಿಸಿದವರ ವಾರ ಭವಿಷ್ಯ ಇದಾಗಿರುತ್ತೆ. ಈ ವಾರ ನೀವು ಉತ್ಸಾಹದಿಂದ, ತೇಜಸ್ಸಿನಿಂದ ಕೂಡಿರ್ತೀರ. ನಿಮ್ಮ ಮನಸ್ಸಿನ ಹಾಗೂ ದೇಹದ ಶಕ್ತಿ ಹೆಚ್ಚಾಗಿರುತ್ತೆ. ನಿಮ್ಮ ಗೌರವ ಹೆಚ್ಚಾಗುವಂಥ ಸನ್ನಿವೇಶಗಳು ಒದಗಿ ಬರುತ್ತೆ. ಹಳೆಯ ಕಲಹಗಳು ಬಗೆಹರಿಯುತ್ತೆ. ಆದರೆ ಸ್ವಲ್ಪ ಪ್ರಯಾಣಿಸುವಾಗ ಎಚ್ಚರಿಕೆಯಿಂದ ಇರಿ. ಅಷ್ಟೇ. ಒಳ್ಳೆಯದಾಗಲಿ. ಧನ್ಯವಾದಗಳು.